ಬಾ ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋಬಾಲೆ ಅವ್ನ ಗಡಸರದು ಬಿರುಸರ ಹತ್ತೈತಿ ನಿನಗೆ ಬರ್ಗೆಟ್ಟಿ ಅಂತ ಗೊತ್ತೈತಿ ಈ ನಮನಿ ಬರ್ಗೆಟ್ಟಿ ಅಂತ ಗೊತ್ತಿರಲಿಲ್ಲ ಏನಪ್ಪ ದೋಸ್ತ ನೀನದು ಆಕೆ ಹಣೆ ಬರೋಣ ಇಟ್ಟು ನೋಡ್ಲೆ ಹಂಗ ಜಂಗ ಅಲ್ಬೇಡ ಏನಿನ ಅವತಾರ ಹುಬ್ಬಳ್ಳಿ ರಾಜೇಶಿನ 11ನೇ ಅವತಾರ ದೋಸ್ತ ಏನ್ ಮಾಡೋದು ಸಾಲಗಾರ ಕಾಟ ಹೆಚ್ಚಾಗಿ ಹೊಳಿದಂಡಿ ಹೋಗಿ ಕುಂತಿದ್ದೆ ಯಾವನೋ ಸಾಧು ಇವತ್ತನ್ನೆಲ್ಲ ಬಿಚ್ಚಿಟ್ಟು ಶಿವ ಅಂತ ನೀರಿನಾಗ ಮುಣಿಗಿದ ನಾನು ಹರರ ಅಂತ ಹೊಡ್ಕೊಂಡ್ ಬಂದಿ ಅವನ ಗತಿ ಗಂಗಾವತಿ ರಬ್ಬಲೆ ಹೊಡ್ಸೋದಾಗೈತೆ ಊರಾಗ ಹೇಳಿದೆಲ್ಲಪ್ಪ ಫಿಕ್ಸ್ ನಂಬರ್ ಏನು ಓಸಿ ನಂಬರ್ ಹೌದು ಹೇಳಿದ್ನಲ್ಲ ಆಗಲಿಲ್ಲ ಏನಾಯ್ತು 73 ಹೇಳಿದ್ದಿ 76 ಆತು ಇದ್ದಿದ್ದು ಹೊಳನೂ ಹಚ್ಚಿದ ಮನಿನೂ ಹಚ್ಚಿದ ಒಯ್ಕೋತ ಹೋತು 18 ವರ್ಷ ಆಯ್ತು ನಂಬರ್ ಫೇಲ್ ಆಗಿದ್ದಿಲ್ಲ ಇವತ್ತು ಯಾಕಾಯ್ತಲೆ ಹಿಂಗ ಇದು ಯಾವಾರ ಹಚ್ಚಿದ್ದಿ ನಾನು ಭಾನುವಾರ ಹಚ್ಚಿದ್ದೆ ಯಾರು ಯಾವ್ದು ಬಂದು ಓದಿರಿ ಮಗನಿಗೆ ರವಿವಾರ ಚಾಲು ಇರ್ತಾವಲ್ಲೇ ನೋಡಲ್ಲಿ ಕೇಳ ಅನುಭವ ಇದ್ದವ್ರು ಕೇಳ ಹಿಂಗಾಗಿ ಹಾಳಾಕಿರ್ಲಿ ನಿಮ್ಮವ್ರ ಲೇ ಸಾಲ ಸಾಲ ಅಂತ ಬಡ್ಕೊಂತಿಯಲ್ಲ ಎಷ್ಟೈತ್ಲೇ ನಿನ್ನ ಸಾಲ ನನ್ನ ಸಾಲ 2 ಲಕ್ಷ ಆಗೈತೆ ಚಿಲ್ಲರ್ ಜುಜಿಬಿ ಮಗನ ನೀ ಸಾಲ ಮಾಡಿದಷ್ಟು ರೊಕ್ಕನ ಚಾದ ಅಂಗಡಿಯಾಗ ಟಿಪ್ಸ್ ಕೊಡ್ತೀನಿ ನಂದು ಎಷ್ಟೈತೆ ಅಂತ ತಿಳಿದಿ ಎಷ್ಟಾಗೈತಿ 16 ಲಕ್ಷ 16,016 ರೂಪಾಯಿ 16 ಪೈಸೆ ಐತಿ ಇದೇ ನಿನ್ ಮ್ಯಾಲಿದ 16 ಪೈಸೆ ಗಂಟು ಲೆಕ್ಕ ಇರದಿದ್ರು ಪೈಸೆ ಲೆಕ್ಕ ಇರಬೇಕು ಅಂದಾಗ ಸಾಲ ಕೊಡ್ತಾರ ಸಾಲ ಮಾಡೋದು ದೊಡ್ಡದಲ್ಲೇ ಸಾಲಗಾರ ಮನೆಗೆ ಸಾಲ ಕೇಳಕ್ ಬಂದಾಗ ಚಾ ಕುಡಿಸಿ ಮತ್ ಅವನ ಕಡೆನ ಒಂದು 5,000 ರೂಪಾಯಿ ಇಸ್ಕೊಂಡು ಕಳಿಸೋ ಟೆಕ್ನಿಕ್ ಬೇಕಲ್ಲೇ ನಿನ್ನ ಟೆಕ್ನಿಕ್ ನಿನ್ನಂತಲೇ ಇರಲಿ ಈ ಊರಾಗಿದ್ರ ಸಾಲಗಾರ ನಮಗೆ ಚಪ್ಪಲ್ ಅಡಿಯಂಗ್ ಹೋಯ್ತಾರೆ ನೀ ಯಾಕೆ ಮಾಡ್ಕೊಂಡು ಇಲ್ಲಿ ಆರಾಮಿರ್ಲಿ ನಾ ಹೋಗ್ತೀನಿ ಬಾ ನಾನು ಬರ್ತೀನಿ ನಿನ್ ಜೋಡಿ ನೀ ಎಲ್ಲಿ ಬಿಟ್ಟಿ ಸತ್ತಾಗ ಗೋರ್ಯಾಗ ಸಹಿತ ಬರ್ತೀನಿ ನಡಿ ಹೆಂಗೂ ಸಾಧುನ ವಿಷಯ ಐತಿ ದೂರ ಹೋಗೋನಲ್ಲೇ ಊರು ಬಿಟ್ಟು ಯಾವ್ದಾರ ಒಂದು ಊರು ನೋಡುನು ಆ ಊರಾಗ ಹಾಳ ಮಠ ಇದ್ದ ಇರತ್ತ ಅದನ್ನ ಸುಣ್ಣ ಬಣ್ಣ ಬಳದ ನಮ್ಮ ಮಠ ಮಾಡ್ಕೊಳ್ಳೋನು ನಾನ ಗುರು ಆಗ್ತೀನಿ ನೀ ಶಿಷ್ಯ ಆಗಲಿ ಅಲ್ಲಿ ಶಿಷ್ಯನಾಗಿ ನಮ್ಮ ಕಾರ್ಯವೇನು ಬೆಳಿಗ್ಗೆ ಎದ್ದ ಊರಾಗ ಪ್ರಚಾರಕ್ಕೆ ಹೊಂಟು ಬಿಡು ನೋಡ್ರಿ ನಿಮ್ಮೂರಿಗೆ ಶ್ರೀ ಶ್ರೀ ಶಿವಾನಂದ ಸ್ವಾಮಿಗಳು ಬಂದಾರ್ರಿ ತಾರುಣ್ಯ ಬಲ ಪುತ್ರ ಪ್ರಾಪ್ತಿ ವರ್ಗ ಕನ್ಯಾ ಕನ್ಯಾಕ ವರ ಬೇಕಾದವರು ನಮ್ಮ ಅಜ್ಜಾರ ಮಠಕ್ಕೆ ಬರ್ರಿ ಎಲ್ಲ ಗೊತ್ತು ಇದೇನಿದು ಪುತ್ರನ ಪಾತ್ರಿ ಇಲ್ಲ ನಿಮ್ಮ ಆಯಿ ಡಬರಿ ಅವನ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಕ್ಕಳ ಫಲ ಮಕ್ಕಳ ನೀ ಕೊಡ್ತಿ ಒಳಗೊಂದು 4 ಅದಾವು ಹಿಡ್ದಿರೋದು ಕೊಡ್ತೀನಿ ಸಾಲಂದ್ರೆ ಏನು ದೇವ್ರ ಏಜೆಂಟ್ ನಾವು ಬರೇ ಆರ್ಡರ್ ಹಿಡಿಯೋದಷ್ಟೇ ನನ್ನ ಕೆಲಸ ಕೊಡೋದು ಬಿಡೋದು ಅವನ ಕೆಲಸ ಮಠಕ್ಕೆ ಬಂದ ಭಕ್ತರಿಗೆ ಬರೀ ಆಶ್ವಾಸನೆ ಕೊಡೋದು ನೋಡ್ ಭಕ್ತ ಈ ವರ್ಷ ನಿನಗೆ ಮಕ್ಕಳಾಗ್ತಾವ ಚಿಂತೆ ಮಾಡಬೇಡ ಅಂತ ಹೇಳಿ ಒಲೆಯಾಗಿನ ಬೂದಿ ಕೊಟ್ಟು ಕಳಿಸೋದು ವರ್ಷದಾಗ ಮಕ್ಕಳಾದವು ಅಂದ್ರೆ ಅವ್ರ ಪುಣ್ಯ ಆಗ್ಲಿಲ್ಲ ಅಂದ್ರೆ ಆ ಮಠ ಮುಚ್ಚೋದು ಮುಂದಿನ ಮಠಕ್ಕೆ ಝೇಂಡ ಇರಿಸೋದು ದೋಸ್ತ ಒಂದ ಮಾತು ಹೇಳ್ತೀನಿ ಈಗಿನ ಕಾಲದಾಗ ಊರಾಗ ಇರೋ ನಿಯತ್ತಿನ ಸ್ವಾಮಿಗಳಿಗೆ ಯಾರು ಬೆಲೆ ಕೊಡಂಗಿಲ್ಲಲೇ ಅವ್ರಿಗೆ 108 ಮಾತು ಮಾತಾಡ್ತಾರ ಅದ ನಮ್ಮಂಥ ನನ್ನ ಮಕ್ಕಳು ಹೊಟ್ಟೆ ಪಾಡಿಗಾಗಿ ಇಂಥ ವೇಷ ಹಾಕ್ಲಿ ಅಡಿಗೆ ಮನ್ಯಾಗ ಕುಂದ್ರಿಸಿ ಊಟಕ್ಕೆ ಹಾಕ್ತಾರ ಈಗಿನ ಪ್ರಪಂಚನ ಹಂಗೈತ್ಲಿ ನಡಿ ಇವತ್ತಿಂದ ನಾನೇ ಕಳ್ಳಗುರು ನಾನೇ ಸುಳ್ಳ ಶಿಷ್ಯ ದೋಸ್ತಿಗೆ ದೋಸ್ತಿ ಎಲ್ಲಾದ್ರ 50-50 ಸಾರಿ ಸರ್ ಎಲ್ಲದ್ರಾಗ 50 ಇಲ್ಲ ಮತ್ತೆಲ್ಲದ್ರಾಗ 50 ಅಂದ್ರೆ ಮಗ್ಲಾಗ ಹಾಸಿಗೆ ತಗೊಂಡು ಬರೋ ಮಗ ನೀ ಕೆಲವೊಂದ್ರಾಗ ಅಷ್ಟೇ 50 ಈಗ ಮಠ ಕಟ್ಟೇವ ಅಂದ್ಮೇಲೆ ಮಠಕ್ಕೆ ಆಂಟೇರು ಬರ್ತಾರ ಹುಡುಗಿಯರು ಬರ್ತಾರ ಆಂಟೇರೆಲ್ಲ ನಿನಗ ಹುಡುಗಿಯರೆಲ್ಲ ನನಗ ಅಲ್ಲಿ ಗುರು ಯಾವಲೆ ನೀನು ನನ್ನ ಕಡೆ ಮುಗಿಸ್ಕೊಂಡು ನಿನ್ ಕಡೆ ಕಳಿಸ್ತೀನಿ ತಗೋ ಅಲ್ಲೇ ಪ್ರಚಾರ ಮಾಡ್ಕೊಂಡ್ ಬಂದಿರೋ ನಾ ಇರ್ತೀನಿ ಮೊದಲ ಮಠದಾಗ ಮಕ್ಕಳ ಕೊಡಾಗ ನಾ ಕೂತಿರ್ತೀನಿ ಗೇಟಿಗೆ ಬಿಡಾಕ ನಾ ಇರ್ತೀನಿ ಗುರು ಇರ್ಲಿಲ್ಲ ಅಂದ್ರೆ ನೀ ಏನು ಬದ್ನಿಕಾಯಿ ಕೊಡ್ತೀವಿ ಮೊದಲು ನಾನ ಆಬಾಬಾ ಇನ್ನು ಮಠನ ತೆಗ್ದಿಲ್ಲ ಈಗ ಜಗಳ ಆಡೋದ ಮೊದಲು ಮಠನ ತೆಗಿನು ಮುಂದೆ ಭಕ್ತರು ಬರ್ಲಿ ನೋಡು ನಡಿ ಇವತ್ತಿಂದ ನಾನೇ ಕಳ್ಳಗುರು ನಾನೇ ಸುಳ್ಳ ಶಿಷ್ಯ